ಕುಡಿದ ಮತ್ತಿನಲ್ಲಿ ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ನುಗ್ಗಿ ವಾಟರ್ಮ್ಯಾನ್ ಒಬ್ಬ ರಂಪಾಟ ಮಾಡಿದ್ದಲ್ಲದೆ ಕ್ಯಾನ್ನಲ್ಲಿ ಸಂಗ್ರಹಿಸಿಟ್ಟಿದ್ದ 100 ಲೀಟರ್ ಹಾಲನ್ನು ಚೆಲ್ಲಿರುವ ಘಟನೆ ಹಾಸನ ತಾಲೂಕಿನ ಉಪ್ಪಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಂದಲಿ ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ಮ್ಯಾನ್ ಆಗಿ ಕೆಲಸ ಮಾಡುತ್ತಿರುವ ನಾಗೇಶ್ ಎಂಬಾತ ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಹೀಗಾಗಿ ಆತನ ವಿರುದ್ಧ ಕರ್ತವ್ಯ ಲೋಪ ಹಾಗೂ ನಿರ್ಲಕ್ಷ್ಯದ ಬಗ್ಗೆ ದೂರು ನೀಡಲಾಗಿತ್ತು. ಇದೇ ಕಾರಣಕ್ಕೆ ಡೈರಿಯಲ್ಲಿ ಹಾಲು ಅಳೆಸುತ್ತಿದ್ದಾಗ ಏಕಾಏಕಿ ಒಳನುಗ್ಗಿದ್ದ ನಾಗೇಶ್ ಹಾಲು ಹಾಕಲು ಬಂದಿದ್ದ ವಯೋವೃದ್ಧರೊಬ್ಬರನ್ನು ತಳ್ಳಿ ಕೈ ಮಾಡಿದ್ದಾನೆ. ಈ ವೇಳೆ ಜಗಳ ಬಿಡಿಸಲು ಬಂದ ಯುವತಿಯ ಮೇಲೂ ವಾಟರ್ಮ್ಯಾನ್ ನಾಗೇಶ್ ಹಲ್ಲೆಗೆ ಮುಂದಾಗಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದೆ ಹಾಲಿನ ಕ್ಯಾನ್ನಲ್ಲಿದ್ದ ಸುಮಾರು 200 ಲೀಟರ್ ಹಾಲನ್ನು ಚೆಲ್ಲಿ ಮಣ್ಣು ಪಾಲು ಮಾಡಿ ಹುಚ್ಚಾಟ ಪ್ರದರ್ಶಿಸಿದ್ದಾನೆ. ಈ ಹಿಂದೆಯೂ ಇದೇ ರೀತಿ ನಾಗೇಶ್ ಗಲಾಟೆ ಮಾಡಿದ್ದ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನಾಗೇಶನ ಈ ಹುಚ್ಚಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಗ್ರಾಮಸ್ಥರು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.